ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಜೋಳದ ಹಿಟ್ಟಿನ ರೊಟ್ಟಿ ಮಾಡೋದು ತೋರಿಸ್ತೀನಿ ರೀ. ಲಟ್ಟಣಿಲೆ ಈ ಥರ ಹಿಟ್ಟು ಜಲಿಸಕತ್ತೀನಿ ನೋಡಿರಿ. ಈ ಥರ ಹಿಟ್ಟು ಜೋಳದ ಹಿಟ್ಟು ತೊಗೊಂಡಿನಿ ರೀ. ನಾನು ಜಲಡಿಗೆ ಜಲಿಸಕತ್ತೀನಿ ರೀ. ನಾನು ಹಿಟ್ಟು ಈ ಥರ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಜಲಿಸ್ಕೋಬೇಕು ಹಿಟ್ಟು. ಈ ಥರ ಜಲಿಸಕತ್ತೀನಿ ನೋಡಿರಿ. ಇನ್ನೊಂದಿಷ್ಟು ಬೇಕು, ಇನ್ನೊಂದು ಹಾಕ್ಕೊಂತೀನಿ ರೀ. ಹಿಟ್ಟು ಹಾಕ್ಯಂಡ್ಗೆ ಎಲ್ಲ ಜಲಿಸಬೇಕು ರೀ. ಮ್ಯಾಗೆಲ್ಲ ಗುಳ್ಳು ಬರ್ತದಲ್ಲ ರೀ, ಅದು ತೆಗೆದಿಗೆ ವೇಸ್ಟ್ ಇರ್ತದೆ ಅದು ತೆಗಿಬೇಕು ರೀ. ಅದು ಈ ಥರ ಎಲ್ಲ ಜಲ್ಸಕತ್ತೀನಿ ರೀ ಹಿಟ್ಟು. ಈ ಲಟ್ಟಿಂಗ್ಲೇಸಿ ಭಾಳ ಈಜಿ ರೀ ಇದು ಮಾಡೋದು ರೊಟ್ಟಿ. ಒಬ್ಬೊಬ್ರು ಏನಂತಾರೆ ರೀ, ರೊಟ್ಟಿನೇ ಬರಲ್ಲ ಸುಮ್ಮನೆ ತೋರಿಸ್ತಾರಂತಾರೆ ರೀ. ನಾ ಮಾಡೋ ಥರ ಮಾಡಿರಿ ನೀವು, ಭಾಳ ಮಸ್ತ್ ಬರ್ತಾವೆ ರೀ ರೊಟ್ಟಿಗಳು, ಜೋಳದ ರೊಟ್ಟಿ. ಆಗಿನ ಕಾಲದಾಗಿಲ್ಲ ರೀ ಬಡೆದ ರೊಟ್ಟಿ. ಈಗೆಲ್ಲ ಭಾಳ ಈಜಿ ಆಗೈತೆ ರೀ. ಲಟ್ಟಣಿಗಳೇ ಲಟ್ಟಿಸ್ತಾರೆ ರೀ ಈಗ. ನಾವು ಬರ್ತಿದ್ದಿಲ್ಲ ರೀ ಪೈಲೆ, ನಾವು ಹಂಗೆ ಬಿಡ್ತಿದ್ವಿ. ಈ ಥರ ಕಲ್ಕಂಡ್ಗೆ ಚಂದ ಎಲ್ಲ ಲಟ್ಟಣಿಗಳೆಲ್ಲ ಲಟ್ಟಿಸ್ತೀವಿ ರೀ ಈಗ ರೊಟ್ಟಿ. ಈ ಥರ ನೀವು ಮಾಡಿ ನೋಡಿರಿ. ಈ ಥರ ಜಲ್ಸಂಡೆ ನೋಡಿರಿ ಎಲ್ಲ ಹಿಟ್ಟು. ನಮ್ಗೆ ಎಷ್ಟು ಬೇಕು ಅಷ್ಟು ಜಲ್ಸಂಡೆ ರೀ. ನಾನು ನೀರು ಜಿಗಿಗೆ ಅಂತ ನೀರು ಕಾಸಕ್ಕೆ ಇಟ್ಕೊಂಡೇನಿ ರೀ ನಾನು. ನೀರು ಈ ಥರ ಕುದಿಬೇಕು ನೋಡಿರಿ. ನೀರು ಕುದಿಯೋ ನೀರು ಹಾಕ್ಯಂದ್ರೆ ಹಿಟ್ಟು ಚಂದ ಬರ್ತಾವೆ ರೀ ಲಟ್ಸಕ್ಕೆ. ಸ್ವಲ್ಪ ಬಿಸಿ ನೀರು ಹಾಕ್ಯಂದ್ರೆ ಬರಲ್ಲ ರೀ, ರೊಟ್ಟಿ ಹರಿದು ಬಿಡ್ತಾವೆ ರೀ. ಲಟ್ಸೋಕ್ಕೆ ಬರಲ್ಲ ರೀ ಅದು. ಆ ಥರ ಆಗ್ತದೆ ರೀ. ಈ ಥರ ನೋಡಿರಿ. ಈ ಥರ ಹಿಂಗೆ ಮಾಡ್ಕೊಂಡ್ಗೆ ಬಿಸಿ ನೀರು ಜಾಸ್ತಿ ಕಾಸ್ಬೇಕು ರೀ. ಅವು ನೀರು ಈ ಥರ ಕಾಸಿ ಹಾಕ್ಯಬೇಕು ರೀ. ಅದು ಹಾಕ್ಯಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಹಿಟ್ಟು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ರೀ. ಜಾಸ್ತಿ ಹಾಕ್ಕೋಬಾರ್ದು. ಇದು ಹಿಟ್ಟು ಗಟ್ಟಿನೇ ಇರಬೇಕು ರೀ. ಇದು ಹಳಸಾದ್ರೆ ಬರಲ್ಲ ರೀ. ಇದು ಎಷ್ಟು ಗಟ್ಟಿ ಚಂದ ನಾದ್ತೀವೋ ಅಷ್ಟು ಚಂದ ರೊಟ್ಟಿ ಬರ್ತಾವೆ ರೀ ಅವು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಕತ್ತೀನಿ ನೋಡಿರಿ ನಾನು. ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಬಿಸಿ ಇರ್ತದೆ ರೀ ಇದು, ಸ್ವಲ್ಪ ಕೈ ಸುಡುತ್ತದೆ ರೀ. ನೋಡಿ ಅದಕ್ಕೆ ಹಿಂಗೆ ಮಾಡಿ ನಾದ್ಕೋಕತ್ತೀನಿ ನೋಡಿರಿ ನಾನು. ಕೈಗೆ ಹೊರ್ಕೊಂಡ್ರೆ ಸುಟ್ಟು ರೀ ಕೈ. ಈ ಥರ ಹಾಗೆ ಬಿಸಿ ನೀರಾಗೆ ನಾದ್ಬೇಕು ರೀ. ಹಂಗಂದ್ರೆ ರೊಟ್ಟಿ ಚಂದ ಬರ್ತಾವೆ ರೀ. ಈಗ ಮತ್ತೆ ಇನ್ನೊಂದು ದಿವ್ಸ ಬಿಸಿ ನೀರೇ ಹಾಕಕತ್ತೀನಿ ನೋಡಿರಿ. ಬಿಸಿ ನೀರಾಗೆ ಹಾಕ್ಯಂಡು ನಾದ್ಕೀರಿ, ಭಾಳ ಚಂದ ಬರ್ತಾವೆ ರೊಟ್ಟಿ. ಈ ಥರ ನೋಡಿರಿ. ಹಿಟ್ಟು ಬೀಸಾಗ ನೋಡಿರಿ ಸಣ್ಣ ಬೀಸ್ಕೊಂಬರ್ಬೇಕು ರೀ. ನಾವು ಗಿರಣಿಗೆ ಹೋಗ್ತೀವಲ್ಲ ಅಲ್ಲಿ ಸಣ್ಣ ಬೀಸ್ಕೊಂಬಂದ್ರೆ ರೊಟ್ಟಿ ಬರ್ತಾವೆ ರೀ ಲಟ್ಸಕ್ಕೆ. ಇಲ್ಕಂದ್ರೆ ದಪ್ಪ ಹಾಕಿದ್ರೆ ರೊಟ್ಟಿ ಬರೋದಿಲ್ಲ ರೀ ಅವು. ನೋಡಿರಿ ಇಷ್ಟು ಭಾಳ ಸಣ್ಣ ಆದ್ರೆ ನಮ್ಮದು ಹಿಟ್ಟು ಬೀಸ್ಕೊಂಬಂದದ್ದು ಸಣ್ಣ ಬೀಸಿವ್ರಿ ನಾವು. ಬೀಸಿದ್ರೆ ಜಿಗಿ ನೀರು ಬಿಸಿ ನೀರು ಎಕ್ಸ್ಟ್ರಾ ಜಗ್ಗೆ ಕಾಸಿಗೆಸಿ ಜಿಗಿ ನೀರಾಗೆ ನಾದ್ಕೋಕತ್ತೀನಿ ರೀ ಹಿಟ್ಟು ನಾನು. ಈ ಥರ ಎಷ್ಟು ಬಿಸಿ ನೀರು ಹಾಕಿ ನಾದ್ತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವೆ ನೋಡಿರಿ. ಈ ಥರ ನಾದ್ಕೋಬೇಕು ನೋಡಿರಿ. ಚಂದ ಸಾಫ್ಟ್ ಆಗತ್ತಕ್ಕೆ ಚಂದ ಗಟ್ಟಿಯಾಗಿ ನಾದ್ಕೋಬೇಕು ರೀ. ಗಟ್ಟಿ ಅಂದ್ರೆ ಫುಲ್ ಗಟ್ಟಿ ಕಲ್ಲು ಥರ ಅಲ್ಲ ರೀ, ಒಂದು ಮೀಡಿಯಮ್ ಅಂಜೋದು ನೋಡಿ ನಾದ್ಕೋಬೇಕು ರೀ. ಈ ಥರ ನಾದ್ಕೋಬೇಕು ಎಲ್ಲ ಚಂದ. ನೀರೇನು ಹಾಕ್ಬಾರ್ದು, ಚಂದ ಬಿಸಿ ನೀರಾಗೆ ನಾದ್ಕೊಂಡಿ ನೋಡಿರಿ ನಾನೆಲ್ಲ ಇಷ್ಟೇ. ಏನು ನೀರು ಮಿಕ್ಸ್ ಮಾಡಿಲ್ಲ ರೀ, ಒಟ್ಟು ತಣ್ಣ ನೀರೇ ಮಿಕ್ಸ್ ಮಾಡಿಲ್ಲ ಅದಕ್ಕೆ. ಭಾಳ ಚಂದ ಜಿಗಿ ಬರ್ತದೆ ರೀ ಹಿಟ್ಟು. ನಾವು ಹೆಂಗೆ ಲಟ್ಸ್ತೀವಿ ಹಂಗೆ ಬರ್ತಾವೆ ರೀ ರೊಟ್ಟಿಗಳು. ಆ ಥರ ಈ ಥರ ನಾದ್ಕೋಬೇಕು ನೋಡಿ. ಹಿಟ್ಟು ಚಂದ ನಾದ್ಬೇಕು ರೀ. ಒಂಥರ ಹದ ಬರತಕ್ಕ ನಾದ್ಬೇಕು ರೀ ಹಿಟ್ಟು. ಈ ಥರ ನಾದಿ ಒಂದು ಅದಕ್ಕೆ ಬಂದುಬಿಡ್ತದೆ, ಜಿಗಿ ಬಂದುಬಿಡ್ತದೆ ಹಿಟ್ಟು. ಅವಾಗ ಲಟ್ಸಿದ್ರೆ ರೊಟ್ಟಿ ಭಾಳ ಚಂದ ಬರ್ತಾವೆ ರೀ. ರೊಟ್ಟಿ ಮಾಡಿದ್ರೆ ನಾವು ಸಾಕು ನೋಡಿರಿ, ಇನ್ನೂ ಉಣ್ಬೇಕು ಅನ್ನಿಸ್ತದೆ ಆ ಥರ ರೊಟ್ಟಿ ಬರ್ತಾವೆ ರೀ. ಈ ಥರ ನಾದ್ಕೋಬೇಕು ನೋಡಿರಿ. ನಾವು ಈ ಥರ ನಾದ್ಕೋಕತ್ತೀವಿ ನೋಡಿರಿ. ಚಂದ ಸಾಫ್ಟ್ ಆಗತ್ತಕ್ಕೆ ನಾದಬೇಕು ರೀ ಚಂದ. ಈ ಥರ ಆಯ್ತು ನೋಡಿರಿ ಲಾಸ್ಟಿಗೆ. ಈಗೇನಿಲ್ಲ ಹೋಲ್ ಮಾಡಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ. ಇಷ್ಟು ರೊಟ್ಟಿ ಮಾಡ್ತೀನಿ ನೋಡಿರಿ ನಾನು. ದನೇ ಆಗಲ್ಲ ರೀ. ನಾನು ಮಕ್ಕಳು ಸ್ಕೂಲ್ಗೆ ಹೋಗಿ ಆಯ್ತು ಹಂಗೆ ಹಾಕಿಕೊಡ್ತೀನಿ ರೀ. 2-3-4 ರೊಟ್ಟಿ ಉಣ್ತಾರೆ ರೀ. ಬಿಸಿ ರೊಟ್ಟಿ ಗಟ್ಟಿಬೇಳೆ ಖಾರ ಚಟ್ನಿ ಮೊಸರು ಹಾಕ್ಕೊಂಡು ಉಣ್ತಾರೆ ರೀ. ಈಗ ಹಂಚು ಕಾಯಕ್ಕೆ ಇಟ್ಟು ನೋಡಿರಿ. ಈಗ ಹಂಚು ಕಾಯಕ್ಕೆ ಇಟ್ಟು ನೋಡಿರಿ. ಈಗ ರೊಟ್ಟಿ ಲಟ್ಸ್ಕೊಂತೀನಿ ನೋಡಿರಿ ನಾನು. ಆ ಲಟ್ನಿಗೆ ರೊಟ್ಟಿ ಮಾಡೋದಂತ ಸಪ್ರೇಟ್ ಇರ್ತದೆ ರೀ. ಅದಕ್ಕೆ ಕವರ್ ಸುತ್ತಿಗೆಬೇಕು ರೀ. ಕವರ್ ಸುತ್ಕೊಂಡು ಇಟ್ಕೊಂಡೀನಿ ರೀ ನಾನು. ಈ ಥರ ಲಟ್ಸ್ಕೋಬೇಕು ನೋಡಿರಿ. ಲಟ್ಸ್ಯೋದಂದ್ರೆ ಹೊಜ್ಜಿ ಹಾಕಿ ಜೋಲಿ ಹಾಕಿ ಲಟ್ಸ್ಕೊಬಿಡಿದ್ರಿ. ಅದು ಭಾಳ ಈಜಿ ಸ್ಲೋ ಲಟ್ಸ್ಬೇಕು ರೀ. ಹೊಜ್ಜಿ ಹಾಕ್ಲಾರ್ದ ಈಜಿ ಹಿಂಗೆ ಲಟ್ಸಿವಿ ಅಂದ್ರೆ ಭಾಳ ಮಸ್ತ್ ಬರ್ತವೆ ರೀ ರೊಟ್ಟಿಗಳು. ಈ ಥರನೇ ಮಾಡ್ತೀನಿ ನೋಡಿರಿ. ಹಿಟ್ಟು ಹಾಕ್ಯಂಡು ತಿರುಗಬೇಕು ರೀ ಹಿಂಗೆ. ಸ್ವಲ್ಪ ಕತ್ತಿಗೆ ಹಿಟ್ಟು ಹಾಕ್ಬೇಕು ರೀ ಮತ್ತೆ. ಈ ಥರ ನೋಡಿರಿ ಎಷ್ಟು ಹಗುರವಾಗಿ ಲಟ್ಸಕತ್ತೀನಿ ನೋಡಿರಿ ನಾನು. ನೀವು ಹೆಂಗೆ ಲಟ್ಸ್ತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವೆ ರೀ. ಜೋಳದ ರೊಟ್ಟಿ ಭಾಳ ಈಜಿ ರೀ ಮಾಡೋದು. ನಾವು ಚಪಾತಿ ಹೆಂಗೆ ಮಾಡ್ತೀವಿ ಅದ್ರಂಗೆ ನೋಡಿರಿ. ಏನು ಭಾಳ ಕಷ್ಟನೇ ಆಗಲ್ಲ.
ಡೈಲಿ ಮಾಡ್ಬೋದು. ರೊಟ್ಟಿ ಅಂದ್ರೆ ಒಳ್ಳೇದಲ್ರಿ ಆರೋಗ್ಯಕ್ಕೆ. ಚಪಾತಿಕಿನ ಶುಗರ್ ಇದ್ದವ್ರಿಗೆ ರೊಟ್ಟಿನೇ ಉಣ್ಣು ಅಂತ ಹೇಳ್ತಾರೆ ರೀ. ರೊಟ್ಟಿ ಒಂದು ಟೈಮ್ ಮುಂಜಾನೆ ರೊಟ್ಟಿ ಮಾಡಿ ಕೊಟ್ಟೆ ಅಂದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಊಟನೇ ಬೇಕಾಗಲ್ಲ ರೀ, ಹಂಗಾತದ್ರಿ ಬಿಸಿ ರೊಟ್ಟಿ. ಈ ಥರ ಲಟ್ಸ್ಕೋಬೇಕು ನೋಡಿರಿ. ನೀವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಲಟ್ಸ್ಕೋಬೇಕು ರೊಟ್ಟಿ. ಈ ಥರ ನಾ ಹಾಕ್ಯಕತ್ತೀನಿ ನೋಡಿರಿ, ಹಂಚಿಗೆ ಹಾಕ್ಯಕತ್ತೀನಿ ನೋಡಿರಿ. ಇದು ಕಟ್ಟಿಗೆ ಮೇಲೆ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತಾವ್ರಿ. ಗ್ಯಾಸಿನ ಮೇಲೆ ಮಾಡಕತ್ತೀವಲ್ರಿ ನಾವು. ಈ ಥರ ಆತಾವ ನೋಡಿರಿ. ಈ ಥರ ಎಲ್ಲ ನೀರು ಹಚ್ಕೋಬೇಕು ರೀ. ಫುಲ್ಲು ಮೆತ್ತಗಾತಾವ್ರಿ ರೊಟ್ಟಿಗಳು. ಈಗ ನೋಡಿರಿ, ಈ ಕಡೆ ಸುಡಾಕತ್ತದ ನೋಡಿರಿ ಇದು ರೊಟ್ಟಿ. ಈ ಕಡೆ ಮತ್ತೊಂದು ರೊಟ್ಟಿ ಲಟ್ಟಿಸ್ತೀನಿ ನೋಡಿರಿ ನಾನು. ಇವತ್ತು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ನಾದ್ಕೋಬೇಕು ರೀ. ನಾದ್ಕೊಂಡ್ಗೆ ಗೋಲ್ ಮಾಡಿ ತೊಗೋಬೇಕು ರೀ. ಈ ಥರ ತೊಗೋಬೇಕು ನೋಡಿರಿ. ಒಣ ಹಿಟ್ಟು ಸ್ವಲ್ಪ ಅಷ್ಟಿಲ್ಲ, ಜಾಸ್ತಿನೇ ಹಾಕ್ಕೋಬೇಕು ರೀ. ಆಮೇಲೆ ದೊಡ್ಡದಾಗತ್ತಕ್ಕೆ ಒಣ ಹಿಟ್ಟು ಹಚ್ಬಾರ್ದ್ರಿ ಜಾಸ್ತಿ, ಇಲ್ಕಂದ್ರೆ ಬರೀ ಹಿಟ್ಟು ಆಗ್ತದೆ ರೊಟ್ಟಿ. ಈ ಥರ ನೋಡಿರಿ ಈಜಿ ಲಟ್ಸ್ಬೇಕು ರೀ. ಭಾಳ ಈಜಿ ಅದ್ರಿ ರೊಟ್ಟಿ ಮಾಡೋದು. ಈ ಥರ ನೋಡಿರಿ. ಅವಾಗ ಇಲ್ಲಿ ರೀ ರೊಟ್ಟಿ ಬಡ್ದು ಕೈನೇ ಬ್ಯಾನೆ ಬಿಡ್ತಿದ್ವಿ ರೀ. ಆ ಥರ ಆಗ್ತಿತ್ತು ಕೈಗಳು. ಈಗ ಎಲ್ಲಿ ಭಾಳ ಈಜಿ ನೋಡಿರಿ ರೊಟ್ಟಿ. ಒಂದು ತಾಸಿನಾಗೆ ಒಂದು ಪುಟ್ಟ ರೊಟ್ಟಿ ಮಾಡ್ಬೋದು. ತಡ್ಡನಿಲ್ದೆ ರೊಟ್ಟಿ ಆಗ್ತದ್ರಿ. ಈ ಥರ ನೋಡಿರಿ. ಕವರ್ ರೀ, ಅದು ಈ ಥರ ಕವರ್ ಚೆಂದ ಸಾಫ್ಟ್ ಇದ್ದದ್ದು ಬಿರ್ಸಿದ್ದು ಕವರ್ ಹಾಕ್ಬಿಡಿದ್ರಿ. ಅದಕ್ಕೆ ವೈಟ್ ಕಲರ್ ಬರ್ತದೆ ನೋಡಿರಿ ಕವರು. ಈಗ ಅದು ಅಂಗಡಿಯಾಗ ದಿನಸಿ ಅಂಗಡಿಯಾಗ ಬರ್ತದಲ್ರಿ, ಆದ್ರೆ ಕವರ್ ಒಂದು ಸಕ್ಕರೆಗಾಗಲಿ ಅವಾಗ ವೈಟ್ ಕಲರ್ ಬಂದಿರ್ತದೆ ರೀ ಅದು ಕವರು. ಅದು ತೊಗೊಂಡು ಸುತ್ತಬೇಕು ರೀ ಕವರು. ನೀವು ಎಲ್ಲೇನು ಜಾಸ್ತಿ ಬಿರ್ಸಿದ್ದು ಸುತ್ತಿಗೆಂದ್ರೆ ರೊಟ್ಟಿ ಬರಲ್ರಿ ಅದು. ಆ ಕಡೆ ಹಿಂಗೆ ಸುತ್ತಿಗೆಂದು ಚೆಂದ ಸುತ್ತಿಗೇಸಿ ಈ ಥರ ರಬ್ಬರ್ ಬಂಡೆ ಹಾಕಿಬಿಡ್ಬೇಕು ರೀ. ಅದಕ್ಕೆ ರಬ್ಬರ್ ಬಂಡೆ ಹಾಕಿಬಿಟ್ರೆ ಆಯ್ತು. ಚಾಳಕ್ಕೆ ಭಾಳ ಮಸ್ತ್ ಬರ್ತದೆ ರೊಟ್ಟಿ. ಈ ಥರ ಲಟ್ಸ್ಬೇಕು ನೋಡಿರಿ. ನಾನು ಹಿಂಗೆ ಲಟ್ಸಕತ್ತೀನಿ ನೋಡಿರಿ. ನೀವು ಅಷ್ಟು ತೆಳ್ಳಗೆ ಅಪ್ಪ ಟೈಪನ್ನು ಬರ್ತದೆ ರೀ ರೊಟ್ಟಿ. ಹೆಂಗೆ ಲಟ್ಸ್ದೆ ಹಂಗೆ ಬರ್ತದೆ ರೀ ರೊಟ್ಟಿ. ಈ ಥರ ಲಟ್ಸ್ಬೇಕು ನೋಡಿರಿ. ಭಾಳ ಈಜಿ ಅದ ರೀ ರೊಟ್ಟಿ ಮಾಡೋದೇನು ಭಾಳ ಕಷ್ಟ ಇಲ್ಲ. ರೊಟ್ಟಿ ಮಾಡ್ಬೇಕಂತ ಅನಿಸ್ತಾರೆ. ಈಗ ಏನಿಲ್ಲ ರೀ, ಭಾಳ ಈಜಿ. ಈ ಥರ ನೋಡಿರಿ. ಮತ್ತೆ ಒಂದು ಹಾಕಿದ್ದೆ ನೋಡಿರಿ ರೊಟ್ಟಿ ನಾನು. ಎಲ್ಲ ಫುಲ್ ನೀರು ಹಚ್ಕೋಬೇಕು ರೀ ಇದಕ್ಕೆ. ಈ ಥರ ಹಚ್ಕೋಬೇಕು ನೋಡಿರಿ. ಈ ಥರ ನಾದ್ಕೋಬೇಕು ರೀ. ಫಸ್ಟಿಗೆ ತಗೋ ಹೊತ್ತಿಗೆ ಸ್ವಲ್ಪ ಹಸಿ ನೀರು ಹಚ್ಚಿರ್ತೀವಲ್ಲ ರೀ, ಹಸಿ ಕೈ ಇರ್ತಲ್ಲ, ಅವಾಗೆ ಸ್ವಲ್ಪ ಹಿಂಗೆ ನಾದ್ಕೊಂಬಿಡ್ಬೇಕು ರೀ. ನಾದ್ಕೊಂಡ್ರೆ ಆಯ್ತು. ಗೋಲ್ ಮಾಡಿ ತೊಗೊಂಡು ಹಿಟ್ಟು ಹಚ್ಚಿ ಲಟ್ಸ್ಬಿಡೋದು ರೀ. ನೋಡಿರಿ ಈ ಥರ ಮಾಡಿರಿ ರೊಟ್ಟಿ ಬರ್ತದೆ ರೀ. ಏನಿಲ್ಲ ರೀ, ಮುಂಜಾನೆ ನಾಷ್ಟ ಬೇಡ, ಏನು ಬೇಡ, ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ ಕಾಯಿ ಕಟ್ಬೋದು. ಪಲ್ಯ ಮಾಡಿಬಿಟ್ರೆ ಸಾಕು ರೀ. ಅನ್ನ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ರೀ ಅವ್ರಿಗೆ. ಮುಂಜಾನೆ ನಾಷ್ಟ ಬೇಕಾಗಿಲ್ಲ, ಏನು ಬೇಕಲ್ಲ, ರೊಟ್ಟಿ ತಿಂದು ಹೋಗ್ಬಿಡ್ತಾರೆ ರೀ. 3 ರೊಟ್ಟಿ 2 ರೊಟ್ಟಿ ತಿಂದ್ರೆ ಅಂದ್ರೆ ಆಯ್ತು ರೀ, ಹಸಿವೆ ಆಗಲ್ಲ ರೀ ರೊಟ್ಟಿಗೆ. ಈ ಥರ ಲಟ್ಸ್ಕೋಬೇಕು ನೋಡಿರಿ. ಈ ಥರ ಭಾಳ ಈಜಿ ರೀ. ಸ್ಲೋ ಲಟ್ಸ್ಬೇಕು. ಜೋಲಿಯಾಗಿ ಲಟ್ಸಿದ್ರೆ ಬರಲ್ಲ ರೀ ರೊಟ್ಟಿ. ಈ ಥರ ರೊಟ್ಟಿ ಆಗ್ತಾವೆ ನೋಡಿರಿ ಎಷ್ಟು ಚಂದ ರೊಟ್ಟಿ ಉಂಡ್ರೆ ಇನ್ನೂ ಉಣ್ಬೇಕು ಅನಿಸ್ತದೆ ರೀ. ತುಪ್ಪ, ಜೋಳದ ರೊಟ್ಟಿ ತುಪ್ಪ ಹಾಕಿ ನೋಡ್ರಿ ಇನ್ನೂ ಉಣ್ಬೇಕು ಅನಿಸ್ತದೆ ರೀ. ಅಷ್ಟು ಮಸ್ತ್ ಆಗ್ತದೆ ರೀ. ಈ ಥರ ಲಟ್ಸ್ಬೇಕು ನೋಡಿರಿ. ನಮ್ಮ ಕಡೆಗೆಲ್ಲ ಏನು ಮಾಡ್ತಾರೆ ರೀ, ಬಾಣಂತಿಯರಿಗೆ ಚಂದ ಬಿಸಿ ರೊಟ್ಟಿ ಮಾಡಿಕೊಡ್ತಾರೆ. ರೊಟ್ಟಿ ಮಾಡಿ ತುಪ್ಪ ಹಾಕಿ ಕೊಟ್ಬಿಡ್ತಾರೆ ಬಾಣಂತಿಯರಿಗೆ. 3 ರೊಟ್ಟಿ 4 ರೊಟ್ಟಿ ಹಾಕಿ ಕೊಟ್ರಂದ್ರೆ ಆಯ್ತು ರೀ. ಮಕ್ಕಳಿಗೆ ಎದೆ ಹಾಲು ಅವು ಚಂದ ಬರ್ತಾವಂತ ಜೋಳದ ರೊಟ್ಟಿನೇ ಕೊಡ್ತಾರೆ ರೀ ಬಾಣಂತಿಯರಿಗೆ ಬಿಸಿವು. ಈ ಥರ ಆಯ್ತು ನೋಡಿರಿ ರೊಟ್ಟಿ. ಎಷ್ಟು ಚಂದ ಆಗ್ಯಾವ ನೋಡಿರಿ ರೊಟ್ಟಿ.